ಎಸ್, ಅದೇ ಅಪ್ಪ ಅಮ್ಮನ ವಿಚಾರ ಮಾತಾಡ್ತಾ ಇದ್ರಿ. ಸಹಜವಾಗಿ ಅದೊಂದು ಕೇಳುವಂಥ ಪ್ರಶ್ನೆ. ಅಪ್ಪ ಅಮ್ಮ ಅವ್ರ ನಂಬರ್ನೇ ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ, ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ? ಅಷ್ಟು ಪ್ರತಾಪ್ ಅವ್ರ ಮನಸ್ಸಲ್ಲಿದ್ದಂಥ ದೃಢ ನಿರ್ಧಾರ ಯಾಕಾಗಿತ್ತು ಅಂತ? ನಮ್ಮಪ್ಪ ನನ್ನ ಮನೆಯೊಳಗೊಂದು ಮಾತು ಹೇಳ್ತೀನಿ, ನಮ್ಮಪ್ಪ ರಾಜ ಅಂತ. ನನ್ನನ್ನು ರಾಜನ್ ಥರನೇ ಬೆಳೆಸಿದ್ರು. ಏನೋ ಒಂದು ಊಟ ಹಾಕ್ತಿದ್ರೋ, ಏನೋ ಅವ್ರ ಕೈಲಾದ ಮಾಡ್ತಿದ್ರು. ಒಂದಷ್ಟು ಅವ್ರ ಕೈಲಾದಷ್ಟು ಮಾಡಿದಾರೆ ನನಗೆ. ಯಾರಿಗೆ ಆಗಲಿ ಅವ್ರ ಅಪ್ಪ ಅಮ್ಮ, ಅದರಲ್ಲೂ ಅಪ್ಪ ಅಂತ ಬಂದಾಗ ಅವ್ರ ಮಕ್ಳಿಗೆ ಅವ್ರ ಅಪ್ಪ ರಾಜನೇ. ಅದು ಎಂಥದೇ ಮಗನಾಗಿರಲಿ, ಅವನು ಏನೋ ಅವ್ರು ಮಾಡಿರಲಿ ಬಿಡಲಿ, ಒಬ್ರು ಶ್ರೀಮಂತರ ಮಗ ಆಗಿರಲಿ, ಬಡವ್ರ ಮಕ್ಳು, ಎಂಥವ್ರಿಗೆ ಆಗಲಿ ಅವ್ರ ಅಪ್ಪ ಅಪ್ಪನೇ ರಾಜ. ಅವ್ರ ಅಪ್ಪನೇ ರಾಜ ಅವ್ರಿಗೆ, ಅವ್ರ ಜೀವನದಲ್ಲಿ. ಹಂಗ ನಮ್ಮ ಅಪ್ಪನ ನಂಗೆ ರಾಜ. ಕೆಲವೊಂದು ಸಂದರ್ಭಗಳು ಬಂತು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ನಮ್ಮಿಂದ ಏನಾದರೂ ಆಗ್ತಿದೆ ಅಂದಾಗ ನಾವೇ ದೂರ ಉಳಿಯೋದು ಬೆಟ್ರು. ಯಾಕೆ ಅವರು ನಮ್ಮಿಂದ ಅನುಭವಿಸ್ಬೇಕು ಅಂದ್ಬಿಟ್ಟು ನಾನು ಬೇರೆ ಕಡೆ ಹೊರಟೋಗಿದ್ದೆ. ಬಿಡಿ, ಅದ್ರ ಬಗ್ಗೆ ಈಗ ಮುಗ್ದೋದ ಅಧ್ಯಾಯಗಳವೆಲ್ಲ. ಈಗೆಲ್ಲ ಒಂದಷ್ಟು ಖುಷಿ ಕ್ಷಣಗಳು ನಡೀತಾ ಇದೆ. ಅವನ್ನ ಮೆಲ್ಕಾಕೊಂಡು ಮುಂದೆ ಆಗೋದ್ರು. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಪದೇ ಪದೇ ಅದನ್ನೇ ಹೇಳ್ತಾರೆ, ಅದನ್ನೇ ಮಾತಾಡ್ತಾರೆ ಅಂತ ಬರುತ್ತೆ. ಮಾತಾಡಿದ್ರೆ ಅದೆಲ್ಲ ಮರ್ತು ಬಿಟ್ಟು ಕೆಲ್ಸದ ಮುಖಾಂತರ ಸದ್ದು ಮಾಡ್ಬೇಕು ಇನ್ನು ಮುಂದೆ. ಎಸ್, ಅದೇ ಅಪ್ಪ ಅಮ್ಮನ ವಿಚಾರ ಮಾತಾಡ್ತಾ ಇದ್ರಿ. ಸಹಜವಾಗಿ ಅದೊಂದು ಕೇಳುವಂಥ ಪ್ರಶ್ನೆ. ಅಪ್ಪ ಅಮ್ಮ ಅವ್ರ ನಂಬರ್ನೇ ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ, ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ? ಅಷ್ಟು ಪ್ರತಾಪ್ ಅವ್ರ ಮನಸ್ಸಲ್ಲಿದ್ದಂಥ ದೃಢ ನಿರ್ಧಾರ ಯಾಕಾಗಿತ್ತು ಅಂತ? ನಮ್ಮಪ್ಪ ನನ್ನ ಮನೆಯೊಳಗೊಂದು ಮಾತು ಹೇಳ್ತೀನಿ, ನಮ್ಮಪ್ಪ ರಾಜ ಅಂತ. ನನ್ನನ್ನು ರಾಜನ್ ಥರನೇ ಬೆಳೆಸಿದ್ರು. ಏನೋ ಒಂದು ಊಟ ಹಾಕ್ತಿದ್ರೋ, ಏನೋ ಅವ್ರ ಕೈಲಾದ ಮಾಡ್ತಿದ್ರು. ಒಂದಷ್ಟು ಅವ್ರ ಕೈಲಾದಷ್ಟು ಮಾಡಿದಾರೆ ನನಗೆ. ಯಾರಿಗೆ ಆಗಲಿ ಅವ್ರ ಅಪ್ಪ ಅಮ್ಮ, ಅದರಲ್ಲೂ ಅಪ್ಪ ಅಂತ ಬಂದಾಗ ಅವ್ರ ಮಕ್ಳಿಗೆ ಅವ್ರ ಅಪ್ಪ ರಾಜನೇ. ಅದು ಎಂಥದೇ ಮಗನಾಗಿರಲಿ, ಅವನು ಏನೋ ಅವ್ರು ಮಾಡಿರಲಿ ಬಿಡಲಿ, ಒಬ್ರು ಶ್ರೀಮಂತರ ಮಗ ಆಗಿರಲಿ, ಬಡವ್ರ ಮಕ್ಳು, ಎಂಥವ್ರಿಗೆ ಆಗಲಿ ಅವ್ರ ಅಪ್ಪ ಅಪ್ಪನೇ ರಾಜ. ಅವ್ರ ಅಪ್ಪನೇ ರಾಜ ಅವ್ರಿಗೆ, ಅವ್ರ ಜೀವನದಲ್ಲಿ. ಹಂಗ ನಮ್ಮ ಅಪ್ಪ ನಂಗೆ ರಾಜ. ಕೆಲವೊಂದು ಸಂದರ್ಭಗಳು ಬಂತು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ನಮ್ಮಿಂದ ಏನಾದರೂ ಆಗ್ತಿದೆ ಅಂದಾಗ ನಾವೇ ದೂರ ಉಳಿಯೋದು ಬೆಟ್ರು. ಯಾಕೆ ಅವರು ನಮ್ಮಿಂದ ಅನುಭವಿಸ್ಬೇಕು ಅಂದ್ಬಿಟ್ಟು ನಾನು ಬೇರೆ ಕಡೆ ಹೊರಟೋಗಿದ್ದೆ. ಬಿಡಿ, ಅದ್ರ ಬಗ್ಗೆ ಈಗ ಮುಗ್ದೋದ ಅಧ್ಯಾಯಗಳವೆಲ್ಲ. ಈಗೆಲ್ಲ ಒಂದಷ್ಟು ಖುಷಿ ಕ್ಷಣಗಳು ನಡೀತಾ ಇದೆ. ಅವನ್ನ ಮೆಲ್ಕಾಕೊಂಡು ಮುಂದೆ ಆಗೋದ್ರು. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಪದೇ ಪದೇ ಅದನ್ನೇ ಹೇಳ್ತಾರೆ, ಅದನ್ನೇ ಮಾತಾಡ್ತಾರೆ ಅಂತ ಬರುತ್ತೆ. ಮಾತಾಡಿದ್ರೆ ಅದೆಲ್ಲ ಮರ್ತು ಬಿಟ್ಟು ಕೆಲ್ಸದ ಮುಖಾಂತರ ಸದ್ದು ಮಾಡ್ಬೇಕು ಇನ್ನು ಮುಂದೆ.